ಬ್ರೋ ಝೂಮ್ ಔಟ್ ಮಾಡಿ. ಇಡೀ ಕರ್ನಾಟಕ ನೋಡುವಂತ ಒಂದು ವಿಡಿಯೋ ಇದು. ಯಾಕೆ ಗೊತ್ತಾ, ರಾಜ್ಕುಮಾರ್ ತಮ್ಮ 57ನೇ ಏಜ್ ಅಲ್ಲಿ ಅಂಡರ್ ವಾಟರ್ ಹೋಗ್ಬಿಟ್ಟು ಒಂದು ಶೂಟಿಂಗ್ ಆಗಿತ್ತು. ಅದು ಒಂದು ಮುತ್ತಿನ ಕತೆ. ರಾಜ್ಕುಮಾರ್ ಅವರಿಗೆ ನಿರ್ದೇಶನ ಮಾಡಿದ ಅತ್ಯಂತ ಕಿರಿಯ ನಿರ್ದೇಶಕ ಅಂತೇಳಿ ಹೆಸರು ತಗೊಂಡಂತ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ನಿರ್ದೇಶಿಸ ಮಾಡಿದಂತಹ ಒಂದು ಮುತ್ತಿನ ಕತೆ ಸಿನಿಮಾ ಶೂಟಿಂಗ್ ಆದಂತ ಜಾಗದಲ್ಲಿ ನಾವು ಇಲ್ಲಿದ್ದೀವಿ. ಇದೇ ಜಾಗದಲ್ಲಿ ಆಕ್ಟೋಪಕ್ಸ್ ಜರ್ಮನ್ ಕ್ಯಾಮ್ರಾಮನ್ ಬಂದು ಜರ್ಮನಿ ಕ್ಯಾಮ್ರಾ ತರಿಸಿ ಅಂಡರ್ ವಾಟರ್ಲಿ ಶೂಟ್ ಆದಂಥ ಆಗಿನ ಕಾಲಕ್ಕೆ ಏಕಮಾತ್ರ ಸಿನಿಮಾ ಶೂಟ್ ಆದಂಥ ಜಾಗದಲ್ಲಿ ನಾವು ಇವತ್ತಿದ್ದೀವಿ. ಒಂದು ಮುತ್ತಿನ ಕತೆ. ಇದು ಕಲ್ಟ್ ಸಿನಿಮಾ ಅಂತ ಕರೀತಾರೆ. ವಜ್ರೇಶ್ವರಿ ಕಂಬೈನ್ಸ್ ನಿರ್ಮಾಣದಲ್ಲಿ ನಿರ್ಮಾಣ ಆಗಿತ್ತು. 1987ರಲ್ಲಿ ಚಿತ್ರ ಬಿಡುಗಡೆ ಆಗಿತ್ತು. ಚಿತ್ರ ಅಷ್ಟೇನು ಯಶಸ್ವಿ ಆಗಲಿಲ್ಲ, ಆದರೆ ಪಾತ್ರವರ್ಗದಲ್ಲಿ ಮತ್ತು ಟೆಕ್ನಿಕಲಿ ಸೌಂಡ್ ಮಾಡಿತ್ತು. ಇದನ್ನು ಕಲ್ಟ್ ಸಿನಿಮಾ ಅಂತ ಕೂಡ ಕರೀತಾರೆ ಕನ್ನಡ ಚಿತ್ರರಂಗದಲ್ಲಿ. ಇದು ಹೆಚ್ಚು ಕಮ್ಮಿ 50 ಅಂದರೆ 7 ವಾರಗಳ ಕಾಲ ಯಶಸ್ವಿಯಾಗಿ ಪ್ರದರ್ಶನ ಕಂಡಿತ್ತು. ಶಂಕರ್ ನಾಗ್ ಅವರ ಕೊನೆಯ ನಿರ್ದೇಶನ ಚಿತ್ರ, ಜೊತೆಗೆ ಕಿರಿಯ ನಿರ್ದೇಶಕರು ರಾಜ್ಕುಮಾರ್ ಅವರಿಗೆ ಡೈರೆಕ್ಟ್ ಮಾಡಿದಂಥ ಹೆಗ್ಗಳಿಕೆಗೆ ಪಾತ್ರವಾದಂಥ ಸಿನಿಮಾ ಅಂತಂದರೆ ಅದು ಒಂದು ಮುತ್ತಿನ ಕತೆ. ಏನಂದರೆ ಸಮುದ್ರದಲ್ಲಿ ಮುತ್ತು ಸಿಗುತ್ತೆ, ಒಬ್ಬ ವ್ಯಾಪಾರಿ ಇರ್ತಾನೆ, ಅವನ ಹತ್ರ ಹೋಗಿ ಮೋಸ ಹೋಗ್ತಾ ಇರ್ತಾರೆ. ಐತು ಅಂತ ಹೇಳಿ ಒಂದು ಕ್ಯಾರೆಕ್ಟರ್ ಮಾಡಿರ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಆಗಿನ ಕಾಲಕ್ಕೆ ಒಂದು ಆಕ್ಟೋಪಸ್ಸು, ಕೃತಕ ಆಕ್ಟೋಪಸ್ ತರಿಸ್ಬಿಟ್ಟು ಇಲ್ಲಿ ಶೂಟಿಂಗ್ ಆಗಿತ್ತು ಅಂಡರ್ ವಾಟರ್ಲಿ. ಜರ್ಮನ್ ಕ್ಯಾಮ್ರಾಮನ್ನು ಮತ್ತು ಜರ್ಮನಿಯ ಕ್ಯಾಮ್ರಾ ಇಟ್ಟು ಸಿನಿಮಾ ಆಗಿನ ಕಾಲಕ್ಕೆ ಅಡ್ವಾನ್ಸ್ ಆಗಿ ಮಾಡಿದಂತಹ ಸಿನಿಮಾ ಇಡೀ ಭಾರತೀಯ ಚಿತ್ರರಂಗ ನೋಡಿತ್ತ ಸಿನಿಮಾ. ಆ ಸಿನಿಮಾ ಚಿತ್ರೀಕರಣ ಆದಂಥ ಜಾಗದಲ್ಲಿ ಇವತ್ತು ನಾವಿದ್ದೀವಿ. ಇವತ್ತು ನಾವಿರ್ತಕ್ಕಂಥದ್ದು ಹೊನ್ನಾವರದಲ್ಲಿ. ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಹುಟ್ಟೂರು ಈ ನಮ್ಮ ಹೊನ್ನಾವರ. ಇಲ್ಲಿಂದ ಒಂದು 17 ಕಿಲೋಮೀಟರ್ ದೂರದಲ್ಲಿ ಹೊನ್ನಾವರ ಪಕ್ಕದಲ್ಲಿ ಮಲ್ಲಾಪುರ ಅಂತ ಗ್ರಾಮ. ಆ ಗ್ರಾಮದ ಒಬ್ಬ ಪ್ರತಿಭೆ ಇಡೀ ಚಿತ್ರರಂಗ ತನ್ನತ್ತ ಅಥವಾ ಕನ್ನಡ ಚಿತ್ರರಂಗದತ್ತ ತಿರುಗು ನೋಡುವಂತೆ ಮಾಡಿದಂಥ ಚಿತ್ರ ಒಂದು ಮುತ್ತಿನ ಕತೆ. ನೋಡಿ, ಇದೇ ಇದರಲ್ಲೇ ಆಗಿದ್ದು. ರಾಜ್ಕುಮಾರ್, ಶಂಕರ್ ನಾಗು, ಹಳೆ ಆಕ್ಟ್ರು ಮುಖ್ಯಮಂತ್ರಿ ಚಂದ್ರು, ಆ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿದಂಥ ಅರ್ಚನಾ ಅವರು ಮತ್ತು ದೊಡ್ಡಣ್ಣ, ಎಂತೆಂಥ ದೊಡ್ಡ ಹಿರಿಯ ಪ್ರತಿಭಾನ್ವಿತ ಕಲಾವಿದರು ಇಲ್ಲೆಲ್ಲ ಓಡಾಡಿದಂಥ ಜಾಗದಲ್ಲಿ ಇವತ್ತು ನಾವು ಬಂದು ಓಡಾಡ್ತಾ ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಒಂದು ಮುತ್ತಿನ ಸಿನಿಮಾದ ಚಿತ್ರೀಕರಣ ಆದಂತಹ ಜಾಗದಲ್ಲಿ ಇವತ್ತು ನಾವು ಓಡಾಡ್ತಾ ಇದೊಂದು ಸ್ಪೆಷಲ್ಲಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಜೊತೆಗೆ ಶೂಟಿಂಗ್ ಆಗಿದೆ. ಈಗ ಯಾವುದೇ ಸಿನಿಮಾಗಳಿಗೆ ಇಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ. ಅಣ್ಣವ್ರ ಅಭಿಮಾನಿಗಳಿದ್ದೀರಾ, ಒಂದು ಮುತ್ತಿನ ಸಿನಿಮಾದಾಗ ಅಭಿಮಾನಿಗಳಿದ್ದೀರಾ, ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಕರಾಟೆ ಕಿಂಗ್ ಶಂಕರ್ ನಾಗ್ ಅಭಿಮಾನಿಗಳು ಈ ವಿಡಿಯೋವನ್ನು ಶೇರ್ ಮಾಡಿ.